ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ತಗಡು ಗ್ಯಾಂಗ್ನಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಬೇಲ್ ಮೊರೆ ಹೋಗ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬರೋಬ್ಬರಿ 2 ತಿಂಗಳು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲಾಗಿ 2 ತಿಂಗಳು ಕಳೆದಿದೆ. ಮಾಡಿದ ತಪ್ಪಿಗೆ ತಗಡು ಗ್ಯಾಂಗ್ ತಗಡುಗಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಡಿ ಬಾಸ್ ಸಹವಾಸ ಮಾಡಿ ಅಮಾಯಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಯಾಕಾದ್ರೂ ಇವನ್ ಸಹವಾಸ ಮಾಡಿದು ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರ ಡೆವಿಲ್ ಗ್ಯಾಂಗ್ ನಲ್ಲಿ ಶುರುವಾಯಿತು ಭಿನ್ನಾಭಿಪ್ರಾಯ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜೈಲು ಪಾಲಾದ ಮೇಲೆ ಡಿ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ರಕ್ಕಸರ ನಡುವೆಯೇ ಭಿನ್ನಾಭಿಪ್ರಾಯ ಮೂಡಿದೆ. ಸೆರೆವಾಸ ಅನುಭವಿಸ್ತಾ ಇದ್ದಂತೆ ತಗಡು ಗ್ಯಾಂಗ್ ನುಚ್ಚು ನೂರಾಗಿದೆ. ದರ್ಶನ್ ನಿಂದ ಒಬ್ಬೊಬ್ಬರೇ ದೂರ ಬರ್ತಿದ್ದಾರೆ. ಜೈಲು ಸೇರಿ 2 ತಿಂಗಳಾದ್ರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದ್ರೆ ಪವಿತ್ರ ಗೌಡ ಮಾತ್ರ ಪಂಜರದಿಂದ ಹೊರಬರೋಕೆ ಹಪಹಪಿಸ್ತಿದ್ದಾಳೆ. ನೀನೇನಾದ್ರೂ ಮಾಡ್ಕೋ, ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಬೇಲ್ ಮೊರೆ ಹೋಗಿದ್ದಾಳೆ. ಏನಾಗುತ್ತೆ ಬೇಲ್ ಭವಿಷ್ಯ? ಪ್ರಿಯಕರನಿಗೂ ಮೊದಲೇ ಕಿಲ್ಲರ್ ಲೇಡಿ ಪವಿತ್ರ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾಳೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಇದೀಗ ಕೊಲೆ ಆರೋಪಿ ಅನುಕುಮಾರ್ ಕೂಡ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ಸ್ಟೋನಿ ಬ್ರೂಕ್ ಮಾಲೀಕ A10 ವಿನಯ್ ಕೂಡ ಬೇಲ್ಗೆ ಅರ್ಜಿ ಹಾಕಿದ್ದಾನೆ. CCH 57ನೇ ನ್ಯಾಯಾಲಯದಲ್ಲಿ ಇಂದು 3 ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಗ್ಯಾಂಗ್ನ 3 ರಕ್ಕಸರು ಬೇಲ್ಗಾಗಿ ಅರ್ಜಿ ಹಾಕಿದ್ರು. ಕಾಟೇರ ಮಾತ್ರ ಅದರ ಸಹವಾಸಕ್ಕೂ ಹೋಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೊಲೆಗಡುಕರ ಗ್ಯಾಂಗ್ ಅಲ್ಲಿ ಭಿನ್ನಾಭಿಪ್ರಾಯ ಮೂಡಿರೋದಂತೂ ಸತ್ಯ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಾಸಕರೊಬ್ಬರ ಕೃಪಕಟಾಕ್ಷದಿಂದ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಬೆಚ್ಚಿ ಬಿದ್ದಿದ್ದಾರೆ. ಆ ಶಾಸಕ ಕ್ಷೇತ್ರದಲ್ಲಿ ನಮ್ಮ ವರದಿ ಸಖತ್ ಹಲ್ಚಲ್ ಎಬ್ಬಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೊಲೆ ಆರೋಪಿ ಕಾಟೇರನಿಗೆ ಶಾಸಕರ ಶ್ರೀರಕ್ಷೆ. MLA ಕೃಪಕಟಾಕ್ಷ, ಜೈಲಿನಲ್ಲಿ ದಾಸನಿಗೆ ರಾಜ್ಯಾತಿಥ್ಯ. ಇದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯುತ್ತಿದ್ದ ಕರ್ಮಕಾಂಡದ ಸುದ್ದಿ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಕ್ತಿರೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟ ಬಯಲು ಮಾಡಿತ್ತು. ಇನ್ನು ದರ್ಶನ್ಗೆ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿರೋದನ್ನ ಬಯಲಿಗೆಳೆದಿತ್ತು. ರಿಪಬ್ಲಿಕ್ ಕನ್ನಡದ ವರದಿಗೆ ಬೆಚ್ಚಿ ಬಿದ್ದ ಶಾಸಕ. ಕ್ಷೇತ್ರದಲ್ಲಿ ರಿಪಬ್ಲಿಕ್ ವರದಿ ಹರಿದಾಡದಂತೆ ನಿಗಾ. ದರ್ಶನ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಶಾಸಕರೊಬ್ಬರು ಋಣ ತೀರಿಸುತ್ತಿದ್ದಾರೆ. ಜೈಲು ಸೇರಿರೋ ಕಾಟೇರನಿಗೆ ತಮ್ಮ ಬೆಂಬಲಿಗರ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ. ಪರೋಕ್ಷವಾಗಿ ಹಿಂಬಾಗಿಲಿನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಡಿದ ಸುದ್ದಿ ಆ ಶಾಸಕನ ಕ್ಷೇತ್ರದಲ್ಲಿ ಹಲ್ಚಲ್ ಎಬ್ಬಿಸಿದೆ. ದರ್ಶನ್ಗೆ ಶಾಸಕರೊಬ್ಬರು ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡ್ತಿರೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಡಿದ ಸುದ್ದಿಗೆ ಆ ಶಾಸಕ ಬೆಚ್ಚಿ ಬಿದ್ದಿದ್ದಾರೆ. ಕದ್ದು ಮುಚ್ಚಿ ಸಹಾಯ ಮಾಡಿದ್ರು ರಿಪಬ್ಲಿಕ್ ಕನ್ನಡಕ್ಕೆ ಹೇಗೆ ಗೊತ್ತಾಯ್ತು ಅಂತ ತಲೆ ಮೇಲೆ ಕೈಯೊತ್ತು ಕೂತಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಸುದ್ದಿ ಆ ಶಾಸಕರ ಕ್ಷೇತ್ರದಲ್ಲಿ ಸಖತ್ ಹಲ್ಚಲ್ ಎಬ್ಬಿಸಿದೆ. ಅವರ ಕ್ಷೇತ್ರದಲ್ಲಿ ಎಲ್ಲೂ ನಮ್ಮ ವರದಿ ಹರಿದಾಡದಂತೆ ಶಾಸಕರು ಎಚ್ಚರಿಕೆ ವಹಿಸಿದ್ದಾರೆ. ತಮ್ಮ ಚೇಲಗಳ ಮೂಲಕ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದ್ದ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ಸುದ್ದಿಯ ವಿಡಿಯೋ ಲಿಂಕ್ ನ ಡಿಲೀಟ್ ಮಾಡಿಸಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಆದ್ರೆ ಇಲ್ಲಿ ಆ ಶಾಸಕ ತಪ್ಪು ಮಾಡಿದ್ದಾರೆ ಅಂತ ಅವರ ನಡೆಯಿಂದಲೇ ಗೊತ್ತಾಗುತ್ತಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ವಯನಾಡು ಶಿರೂರು ಗುಡ್ಡ ಕುಸಿತದ ದುರಂತದ ಬಳಿಕ ಪಶ್ಚಿಮ ಘಟ್ಟ ಉಳಿಸಿ ಅನ್ನೋ ಹೋರಾಟವೊಂದು ಆರಂಭಗೊಂಡಿದೆ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಿಸರ ಸಂರಕ್ಷಣೆ, ಕಾರ್ಗಿಲ್ ವರದಿ, ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಆರಂಭ.
ಶಿರೂರು ಗುಡ್ಡ ಕುಸಿತದ ಬಳಿಕ ಪಶ್ಚಿಮ ಘಟ್ಟದ ಮಹತ್ವ, ಅದರ ಸಂರಕ್ಷಣೆ ಮಾಡಬೇಕಾಗಿರುವುದು ಎಷ್ಟು ಅಗತ್ಯ ಅನ್ನೋದು ಎಲ್ಲರಿಗೂ ಅರಿವಾಗಿದೆ. ಇದರ ಮಧ್ಯೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ 2 ಹಳಿಗಳ ನಿರ್ಮಾಣ ಆಗಲಿದೆ ಅನ್ನೋದನ್ನ ಇತ್ತೀಚೆಗೆ ಕೇಂದ್ರ ರೈಲ್ವೆ ಸಚಿವರು ಸಂಸತ್ಗೆ ಮಾಹಿತಿ ತಿಳಿಸಿದ್ದಾರೆ. ಇಂತಹ ಬೆಳವಣಿಗೆ ಸಹಿಸದ ಪರಿಸರವಾದಿಗಳು ಈಗ ಪಶ್ಚಿಮ ಘಟ್ಟ ಉಳಿಸಿ ಅನ್ನೋ ಹೋರಾಟವನ್ನ ಆರಂಭಿಸಿದ್ದಾರೆ. ಪರಿಸರ ಸಂರಕ್ಷಣೆ. ಪಶ್ಚಿಮ ಘಟ್ಟ ಶುರುವಾಗೋದೇ ಧಾರವಾಡ ಜಿಲ್ಲೆಯಿಂದ. ಹೀಗಾಗಿ ಪರಿಸರವಾದಿಗಳು ಧಾರವಾಡದಿಂದ ಹೋರಾಟ ಆರಂಭಿಸಿ ಪಶ್ಚಿಮ ಘಟ್ಟ ಉಳಿಸುವ ವರದಿಗಳನ್ನ ಮುನ್ನೆಲೆಗೆ ತರುವಂತೆ ಆಗ್ರಹಿಸಿದ್ದಾರೆ. ಇಷ್ಟಾದರೂ ಗಾಡ್ಗಿಲ್ ವರದಿಯನ್ನ ನಾವು ಅನುಷ್ಠಾನ ಮಾಡೋದಿಲ್ಲ ಅಂತ ಅನ್ನೋದು ತಪ್ಪು ನಿರ್ಣಯವೇ ಸರಿ. ಆದ್ರಿಂದ ಅದು ಆ ವರದಿ ಜಾರಿ ಆಗಬೇಕು, ನಮ್ಮ ಪಶ್ಚಿಮ ಘಟ್ಟಗಳ ಅವಳು ಚೆನ್ನಾಗಿರ್ಬೇಕು ಅಂತ ಅನ್ನೋದು ಇವತ್ತಿನ ನಮ್ಮ ಒತ್ತಾಯ. ಧಾರವಾಡದಲ್ಲಿ ಈ ಸಂಬಂಧ ಸಭೆ ನಡೆಸಿರುವ ಹಿರಿಯ ಪರಿಸರವಾದಿಗಳು ಪರಿಸರ ಸಂರಕ್ಷಣೆ ಸಂಘಟನೆಗಳವರು ಸಾಂಕೇತಿಕ ಹೋರಾಟವೊಂದನ್ನ ಮಾಡಿ ಸರ್ಕಾರದ ಗಮನ ಸೆಳೆಯುವ ಜೊತೆಗೆ ಪಶ್ಚಿಮ ಘಟ್ಟ ಉಳಿಸಿ ಅನ್ನೋ ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಲ್ಲಿಂದ ನೀರ್ ಬೇಕು, ಇಷ್ಟೇ. ನೀರ್ ಹೆಂಗ್ ಬರ್ತದೆ, ಯಾವ ದಾರಿಲಿ ಬರ್ತದೆ, ಎಷ್ಟು ಮರ ಕಡಿಬೇಕಾಗ್ತದೆ, ಎಷ್ಟು ಪ್ರಾಣಿಗಳನ್ನ ನಾಶ ಮಾಡಬೇಕಾಗ್ತದೆ. ಗಾಡಿ ಚರ್ಚೆಗೆ ಬರ್ಲಿ, ಮತ್ತೆ ಚರ್ಚೆಗೆ ಬರ್ಲಿ. ಅದ್ರಲ್ಲಿ ಏನ್ ಹೇಳ್ತಾರೆ, ಸ್ಥಳೀಯ ಸರ್ಕಾರ ನಿರ್ಧಾರ ಮಾಡ್ಲಿ ಅಂತ ಹೇಳ್ತಾರೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ಲಿ ಅಂತ ಹೇಳಿ, ಕೇಂದ್ರ ಸರ್ಕಾರದಿಂದ ನೀವು ಪರ್ಮಿಷನ್ ತಗೊಂಡ್ ಬಂದ್ಬಿಡ್ತೀರಿ. ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಬಹುಮಾಡಿ ಕಟ್ಟಡದಲ್ಲಿ ಇದ್ದವ್ರಿಗೆ ಏನ್ ಗೊತ್ತು ಇಲ್ಲಿರುವಂತ ಪರಿಸ್ಥಿತಿ. ಶಿರೂರು ಗುಡ್ಡ ಕುಸಿತದಿಂದ ಇನ್ನೂ ಸ್ಥಳೀಯರು ಚೇತರಿಸಿಕೊಂಡಿಲ್ಲ. ಇದೇ ಘಟ್ಟದಲ್ಲಿ ಬೇರೆ ಬೇರೆ ಯೋಜನೆಗಳು ಬಂದದ್ದೇ ಆದಲ್ಲಿ ಮುಂದೇನು ಅನ್ನೋ ಚಿಂತೆ ಪರಿಸರವಾದಿಗಳನ್ನ ಕಾಡುತ್ತಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಪರಿಹಾರ ಕಂಡುಕೋಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಾನು ಈ ಕ್ಷಣದವರೆಗೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿನಿ ಮಾಡ್ತೀನಿ ಅಂತಕ್ಕಂಥ ಇಲ್ಲಿವರೆಗೆ ನಾನು ಹೇಳಿಲ್ಲ. ಹೈಕಮಾಂಡು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಕೇಂದ್ರ ಸಚಿವರಾದ ಮೇಲೆ ಕನ್ನಡ ಮಾಧ್ಯಮದಲ್ಲಿಯೇ ಮೊದಲ ಬಾರಿಗೆ ಕುಮಾರಸ್ವಾಮಿ ತಮ್ಮ ವಿರುದ್ಧದ ಎಲ್ಲ ಆರೋಪಗಳಿಗೆ ಉತ್ತರ ನೀಡಿದ್ದಾರೆ. ಜೊತೆಗೆ ದಾಖಲೆ ಇಲ್ಲದೆ ಆರೋಪ ಮಾಡಿದವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ಪತ್ನಿ ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆದರೆ ಆ ಪತ್ರದಲ್ಲಿ ಯಾವ ಜಾಗ ಕೇಳಿದ್ರೋ ಆ ಮಾಹಿತಿಯನ್ನ ವೈಟ್ನರ್ ಹಾಕಿ ಅಳಿಸಲಾಗಿದೆ. ಇದೀಗ ಇದು ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಮೂಡ ಜಟಾಪಟಿಯಲ್ಲಿ ವೈಟ್ನರ್ ವಾರ್. ಯಾವುದೇ ಪತ್ರನೇ ಬರೆದಿಲ್ಲವೆಂದ ಸಿಎಂ. ಮುಡಾ ಹಗರಣದಲ್ಲಿ ದಿನಕ್ಕೊಂದು ಅಪ್ಡೇಟ್ ಸಿಕ್ತಿದ್ದು ಮಾತಿನ ಮಲ್ಲಯುದ್ಧ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ನಡುವೆ ಇದೀಗ ವೈಟ್ನರ್ ವಾರ್ ನಡೀತಿದೆ. ಬದಲಿ ನಿವೇಶನಕ್ಕಾಗಿ ಸಿಎಂ ಪತ್ನಿ ಪತ್ರ ಬರೆದಿದ್ದು ಯಾವ ಜಾಗದಲ್ಲಿ ಬದಲಿ ನಿವೇಶನ ಬೇಕೆಂದು ಬರೆದಿದ್ದರೆಂಬ ಮಾಹಿತಿ ಇದೆ. ಆದ್ರೆ ಮುಡಾ ಹಗರಣ ಸುದ್ದಿ ಆಗ್ತಿದ್ದಂತೆ ವೈಟ್ನರ್ ಹಾಕಿ ಆ ಮಾಹಿತಿಯನ್ನ ಅಳಿಸಲಾಗಿದೆ ಎಂಬ ಆರೋಪ